ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 19/1/2026ರಿಂದ 25/1/2026 ನಡೆಯುವಂತಹ ಗ್ರಹಗತಿಗಳ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಏನಾದರೂ ಬದಲಾವಣೆ ಇದೆಯಾ ಅಂದರೆ ಈ ವಾರದಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ಲ. ಆದರೆ ಗ್ರಹಗಳ ಒಂದು ಸ್ಥಾನಮಾನ ನೋಡೋದಾದರೆ ನೋಡಿ, ಮೊದಲನೇದಾಗಿ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತನಾಗಿದ್ದು, ಕೇತು ಗ್ರಹವು ಸಿಂಹ ರಾಶಿನಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಕುಂಭ ರಾಶಿನಲ್ಲಿ ರಾಹು ಗ್ರಹವಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹವಿದೆ. ಅದೇ ರೀತಿಯಲ್ಲಿ ಮಕರ ರಾಶಿನಲ್ಲಿ ಸೂರ್ಯ, ಕುಜ, ಶುಕ್ರ ಮತ್ತು ಬುಧ ಗ್ರಹಗಳು ಸ್ಥಿತವಾಗಿದೆ. ಸೊ ಹಾಗಿದ್ರೆ ಈ ವಾರದಲ್ಲಿ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಹಾಗೆ ಈ ವಾರದಲ್ಲಿ ಪ್ರಮುಖವಾಗಿ ನಾವು ಆಚರಿಸ್ತಿರೋ ಹಬ್ಬಗಳು ಯಾವುದು ಅಂತ ನೋಡೋಕ್ಕೋದ್ರೆ, ರಥಸಪ್ತಮಿ ಹಬ್ಬನ ಇದೇ ತಿಂಗಳ ಅಂದರೆ 25ನೇ ತಾರೀಕು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಸೂರ್ಯನು ರಥ ಏರುವಂಥ ಒಂದು ಸಮಯ ಆಗಿರೋದ್ರಿಂದ ಬಿಸಿಲು ಇನ್ಮೇಲೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಲ್ಲರೂ ತಂಪಾದ ಆಹಾರಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡಿ. ಸೊ ಎಲ್ಲರಿಗೂ ಕೂಡ ರಥಸಪ್ತಮಿಯ ಶುಭಾಶಯಗಳು. ಈ ವಾರದಲ್ಲಿ ಮೇಷರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಾಕಷ್ಟು ಗ್ರಹಗಳು ಅಂದರೆ ನಿಮ್ಮ ಲಗ್ನಾಧಿಪತಿ ಅಥವಾ ರಾಶಾಧಿಪತಿಯಿಂದ ಹಿಡಿದು ಎಲ್ಲ ಸೂರ್ಯ ಮತ್ತು ಶುಕ್ರ, ಬುಧ ಗ್ರಹಗಳು ನಿಮ್ಮ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಒಂದು ಅತ್ಯುತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಇಷ್ಟೂ ಗ್ರಹಗಳ ಒಂದು ಸಹಕಾರ ಖಂಡಿತವಾಗ್ಲೂ ನಿಮಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಏನು ಕೆಲಸ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗುವಂಥದ್ದು, ಏನಾದರೂ ಕೆಲಸಗಳನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಕೂಡ ನಿಮಗೆ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಆ ಎಲ್ಲ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಕುಜಗ್ರಹದ ಒಂದು ನೇರ ದೃಷ್ಟಿನೂ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ನಿಮಗೆ ಏನೋ ಒಂದು ಕೆಲಸದಲ್ಲಿ ಒಂದು ಸ್ವಲ್ಪ ಉತ್ತೇಜನ ಬರುವಂಥದ್ದು, ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಆ ಕೆಲಸನ ನಾನು ಮಾಡಿ ತೀರಿಸ್ತೀನಿ, ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಅನ್ನುವಂಥ ಒಂದು ಸಂತೋಷ ನಿಮ್ಮ ಮನಸ್ಸೊಳಗಡೆ ಇರುತ್ತೆ. ಅಂದರೆ ಸ್ವಲ್ಪ ದಿವಸ ಕೆಲಸಗಳಿಲ್ದಿರ ಕೂತಿದ್ದಾಗ ಏನು ಬೇಜಾರು ಪಡ್ತಾಯಿದ್ರು, ಈಗ ಕೆಲಸ ಜಾಸ್ತಿ ಆಗಿ ಕೂಡ ನೀವು ಅಷ್ಟೇ ಖುಷಿ ಪಡುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ರಾಹುವಿನ ಒಂದು ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಔಟ್ ಆಫ್ ಕಂಟ್ರಿಯಿಂದ ಕೆಲವೊಂದು ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ನೀವು ಎಷ್ಟು ಕಷ್ಟಪಟ್ಟು ದುಡಿತೀರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಸಮಯ ಆಗಿರುತ್ತೆ. ಆದರೆ ಶನಿಯ ಒಂದು ಸಂಚಾರದಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರುತ್ತೆ. ನಿದ್ದೆನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಖರ್ಚನ್ನ ಸ್ವಲ್ಪ ಕಡಿವಾಣದಲ್ಲಿ ಇಟ್ಕೊಳ್ಳಿ. ಹಾಗೆ ಗುರುವಿನ ಸಂಚಾರದಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ತಾಯಿಯ ಆರೋಗ್ಯದಲ್ಲಿ ಏಳಿಗೆ ಆಗುವಂಥದ್ದು, ಭೂಮಿಯಿಂದ ಕೆಲವೊಂದು ಬೆನಿಫಿಟ್ ಸಿಗುವಂಥದ್ದು, ಮಾರಾಟ ಮಾಡೋದಾಗಿರ್ಬೋದು, ತೊಗೊಳ್ಳೋದಾಗಿರ್ಬೋದು, ಮನೆ ತೊಗೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ಕೇಳುವಂಥ ಸಮಯ ಇದಾಗಿರುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಡಬೇಕಾಗಿ ಬರುತ್ತೆ. ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ಕೂಡ ಅದನ್ನು ಸ್ವಲ್ಪ ನೀವು ಗಮನ ಇಟ್ಟು ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ನೀವೇನು ಮಕ್ಕಳಿಂದ ಏನಾದರೂ ನೆಗೆಟಿವಿಟಿ ಆಗೋದ್ರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಗುರುವಿನ ಒಂದು ಸಂಚಾರದಿಂದ ಸ್ವಲ್ಪ ನೀವೇನೋ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಏಳಿಗೆ ಆಗುವಂಥದ್ದು ಕೂಡ ಆಗಿರುತ್ತೆ. ಹಾಗೆ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗುರುಗಳ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಿ. ಹಾಗೆ ಕುಜಗ್ರಹದ ಆರಾಧನೆ ಜಾಸ್ತಿ ಮಾಡಿ. ಪ್ರತಿದಿನವೂ ಕೂಡ ನೀವು ಹನುಮಾನ್ ಚಾಲೀಸ ಕೇಳುವಂಥದ್ದು ಅಥವಾ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಂತ್ರಗಳನ್ನ ಕೇಳೋದ್ರಿಂದನೂ ಕೂಡ ನಿಮಗೆ ಅತ್ಯಂತ ಶುಭವಾಗುತ್ತೆ. ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗುರುವಿನ ಸಂಚಾರದಿಂದ ನಿಮಗೆ ಒಂದು ಎಜುಕೇಷನಲ್ಲಿ ತುಂಬಾ ಮುಂದಿರ್ತೀರ. ಸೊ ಹಾಗಾಗಿ ಹೇಳ್ತಿರೋಂಥ ಎಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಇನ್ನಷ್ಟು ಬೆನಿಫಿಟ್ಸ್ನ ನೀವು ಈ ವಾರದಲ್ಲಿ ನೀವು ನೋಡ್ಬೋದು. ಇನ್ನು ವೃಷಭ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಅತ್ಯಂತ ಶುಭಕರವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲ ಗ್ರಹಗಳು ಅಂದರೆ ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅಥವಾ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಮತ್ತು ಕುಜಗ್ರಹನೂ ಕೂಡ ಅದೇ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಒಂದು ಒಳ್ಳೆಯ ಅವಕಾಶಗಳನ್ನ ನಿಮಗೆ ತೊಗೊಂಬಂದು ಕೊಡುತ್ತೆ. ನೀವೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಎಲ್ಲ ಕೆಲಸಗಳಿಗೂ ಕೂಡ ಬೂಸ್ಟ್ ಕೊಡುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಬರುವಂಥ ಎಲ್ಲ ಅವಕಾಶಗಳನ್ನ ಕೂಡ ನೀವು ತೊಗೊಂಡೋದ್ರೆ ಮುಂದಕ್ಕೆ ಅದರಿಂದ ಒಳ್ಳೆ ಬೆನಿಫಿಟ್ಸ್ನ ನೋಡುವಂಥ ಒಂದು ಟೈಮ್ ನಿಮಗೆ ಸಿಕ್ಕತ್ತೆ. ಮತ್ತು ನಿಮಗೆ ಧನಸ್ಥಾನದಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ನೀವು ಅಂದ್ಕೊಳ್ದೇ ಇರೋ ಕೆಲವು ಮೂಲಗಳಿಂದನೂ ಕೂಡ
ನಿಮಗೆ ಹಣದ ಅರಿವು ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಖುಷಿ ಪಡುವಂಥ ವಿಷಯ ಆಗಿರುತ್ತೆ. ಹಾಗೆ ಕಂಕಣ ಬಲ ಕೂಡ ಕೂಡಿ ಬಂದಿರೋಂಥ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭ ಆಗುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ಶನೀಶ್ವರನ ಒಂದು ಅನುಗ್ರಹ 11ನೇ ಮನೆಯಿಂದ ಶನಿಯ ಒಂದು ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳ್ತಿರೋದ್ರಿಂದ ಶನಿಯ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಕೆಲಸಗಳಲ್ಲಿ ನಿಧಾನ ಆದರೂ ಕೂಡ ನೀವು ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ತೊಗೊಂಬಂದು ಕೊಡೋದು, ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ಇನ್ನು ರಾಹುವಿನ ಸಂಚಾರದಿಂದಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಯಾವ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಯಶಸ್ಸಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಎಸ್ಪೆಷಲಿ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಜಾಸ್ತಿ ಜನಗಳಿಗೆ ಗೊತ್ತಾಗೋ ಥರ ರಾಹು ಮಾಡ್ತಾನೆ. ಸೊ ಹಾಗಾಗಿ ಇದೊಂಥರ ಖುಷಿ ಪಡುವಂಥ ವಿಷಯನೇ ಆಗಿರುತ್ತೆ. ಇನ್ನು ಸಾಕಷ್ಟು ಗ್ರಹಗಳು ನಾನು ಆಗಲೇ ಹೇಳಿದೆ 9ನೇ ಮನೇಲಿ ಇರೋದ್ರಿಂದ ನಿಮಗೆ ಒಂದು ಅದೃಷ್ಟನೇ ಬದಲಾಗಿದೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನೀವು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಪೇಪರ್ಗಳನ್ನ ಕರೆಕ್ಟಾಗಿ ನೋಡಿ ಸ್ವಲ್ಪ ವ್ಯವಹಾರ ಮಾಡಿದ್ರೆ ನೀವು ಈ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ಈಚೆ ಬರಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ಸ್ವಲ್ಪ ಶುಕ್ರಗ್ರಹದ ಆರಾಧನೆ ಜಾಸ್ತಿ ಮಾಡೋದು, ಅವರೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಜಾಸ್ತಿ ಸೇವನೆ ಮಾಡುವಂಥದ್ದು. ಈಗೆಲ್ಲ ಅವರೆಕಾಳು ಸೀಸನ್ನೇ ಆಗಿರೋದ್ರಿಂದ ಅವರೆಕಾಯಿ ಅಂತೂ ನೀವು ತಿಂತಾನೆ ಇರ್ತೀರ. ಸೊ ಅದು ತುಂಬ ಒಳ್ಳೆಯದೇ ಆಗುತ್ತೆ ನಿಮಗೆ. ಇನ್ನು ಗುರುವಿನ ಆರಾಧನೆ ಜಾಸ್ತಿ ಮಾಡೋದು, ಕಡಲೆಕಾಳಿನ ಖಾದ್ಯಗಳನ್ನ ಮಾಡಿ ತಿನ್ನುವಂಥದ್ದು, ಅಥವಾ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಡುವಂಥದ್ದು ಕೂಡ ಮಾಡ್ಕೋಬೋದು. ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮನ ಶನಿವಾರ ದಿವಸ ಮಾಡೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಗ್ರಹಗಳ ಅಲೈನ್ಮೆಂಟ್ ತುಂಬ ಚೆನ್ನಾಗಿರೋದ್ರಿಂದ ಈ ವಾರ ಒಂದು ಅದ್ಭುತವಾದ ವಾರ ಅಂತಲೇ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಶನಿ ಗ್ರಹವು ನಿಮ್ಮ 10ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಕೆಲಸಕ್ಕೆ ಒಂದು ಅಭಿವೃದ್ಧಿನ ಕೊಡ್ತಿರ್ತಾರೆ. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ತೊಗೊಂಬಂದು ಕೊಡ್ತಾ ಇರ್ತಾರೆ. ಅದೆಲ್ಲನೂ ಕೂಡ ನೀವು ಸದುಪಯೋಗ ಪಡಿಸ್ಕೋಬೇಕು. ಏನಾದರೂ ಕೆಲಸಗಳು ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಇನ್ನು ಗುರು ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಹಾಗೆ ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಕೇತು ನಿಮ್ಮ 3ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಥವಾ ನಿಮಗಿಂತ ಚಿಕ್ಕವ್ರು ಯಾರನ್ನ ಇದ್ದರೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆಯಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅವ್ರ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ. ನಿಮ್ಮ ಜೊತೆಯಲ್ಲೂ ಸ್ವಲ್ಪ ಜಗಳ ಮಾಡ್ಕೊಂಡು ದೂರ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಸಾಕಷ್ಟು ಗ್ರಹಗಳು ಅಂದರೆ ಕುಜಗ್ರಹ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಈ ಎಲ್ಲ ಶುಕ್ರ ಗ್ರಹ ಆಗಿರ್ಬೋದು, ಈ ಎಲ್ಲ ಗ್ರಹಗಳು ನಿಮ್ಮ 6ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಂದರೆ ಅನಿರೀಕ್ಷಿತವಾದ ಹಣ ಬರುವಂಥದ್ದು, ಕಳ್ಕೊಳ್ಳುವಂಥದ್ದು, ಅನಾರೋಗ್ಯ ಪರಿಸ್ಥಿತಿ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಒಂಚೂರು ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಹಾಗೆ ಆರೋಗ್ಯದಲ್ಲಿ ಏನು ಏರುಪೇರು ಆಗ್ಬೋದು ಅಂತಂದರೆ ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇತ್ತು ಅಂತಂದರೆ ಅದನ್ನು ಮೊದಲೇ ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾ ಇರ್ತಾನೆ. ಅದೆಲ್ಲನೂ ಕೂಡ ಖುಷಿ ಪಡುವಂಥ ವಿಷಯ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಅದ್ಭುತವಾದ ಸಮಯನೇ ಆಗಿರುತ್ತೆ. ಅದರ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಳ್ಳೋ ಪರಿಹಾರ ಆದರೂ ಏನು ಅಂತಂದರೆ ವಿಷ್ಣು ಸಹಸ್ರನಾಮನ ಜಾಸ್ತಿ ಕೇಳುವಂಥದ್ದು, ಮತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಹಾಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡೋದ್ರಿಂದನೂ ಕೂಡ ಈ ವಾರದಲ್ಲಿ ಕೆಲವೊಂದು ನೆಗೆಟಿವಿಟಿ ಏನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿದ್ನೋ ಆ ವಿಚಾರದಿಂದನೂ ಕೂಡ ನೀವು ಈಚೆ ಬರ್ಬೋದು. ಇನ್ನು ಕಟಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ 9ನೇ ಮನೆಯಲ್ಲಿ ಶನಿಗ್ರಹದ ಒಂದು ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾ ಇರ್ತಾನೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಒಂದು ಅತ್ಯುತ್ತಮವಾದ ಒಂದು ಕೆಲಸಗಳನ್ನ ತೊಗೊಂಬಂದು ನಿಮಗೆ ಕೊಡ್ತಿರ್ತಾನೆ. ಒಂದು ಒಳ್ಳೆ ಶನಿ ಏನೇ ಕೊಟ್ಟರೂ ಕೂಡ ಅದನ್ನು ನಿರಂತರವಾಗಿ ಕೊಡ್ತಾನೆ. ನಿಧಾನ ಆಗ್ಬೋದು ಅಷ್ಟೇ, ನಿಮ್ಗೆ ಅದೊಂದು ಶುಭ ಫಲಗಳನ್ನ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಗುರು ಅಂತ ನೋಡೋಕ್ಕೆ ಬಂದಾಗ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದು ಅಥವಾ ಅನಿರೀಕ್ಷಿತವಾಗಿ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬರುವಂಥದ್ದು, ಅದಕ್ಕೆ ಸ್ವಲ್ಪ ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಅದೇ ರೀತಿಯಲ್ಲಿ ನಿಮಗೆ ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಒಂದು ಚಾನ್ಸಸ್ ಕೂಡ ಸಿಗುತ್ತೆ. ಕೆಲಸದ ನಿಮಿತ್ತ ಹೋಗ್ಬೋದು ಅಥವಾ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಹೋಗುವಂಥ ಚಾನ್ಸಸ್ ಕೂಡ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಹಿನ್ನಡೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಿದ್ರೆ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ನೋಡ್ತೀರಾ. ಹಾಗೆ ನಿಮಗೆ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ನೀವು ಕುಟುಂಬದಲ್ಲಿ ಏನಾದರೂ ಮಾತಾಡ್ತಾ ಇದ್ದೀರಾ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡೋದು ಒಳ್ಳೆಯದು. ಯಾಕಂದರೆ ಎಲ್ಲ ಸಮಸ್ಯೆಗಳು ನಿಮ್ಮ ತಲೆ ಮೇಲೆ ಬರೋ ಸಾಧ್ಯತೆಗಳಿರುತ್ತೆ. ನೀವು ಎಷ್ಟೇ ಅವ್ರಿಗೋಸ್ಕರ ಮಾಡಿದ್ರೂ ಕೂಡ ನೀನೇನು ಮಾಡಿಲ್ಲ ಅನ್ನುವಂಥದ್ದೇ ಸ್ವಲ್ಪ ನಿಮ್ಮ ಮೇಲೆ ಬರೋದ್ರಿಂದ ಸ್ವಲ್ಪ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಿ. ಯಾಕಂದರೆ ಜಾಸ್ತಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಸ್ವಲ್ಪ ಅದನ್ನು ಕಡಿವಾಣ ಹಾಕಿದಾಗ ನಿಮ್ಮ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ.
ಇನ್ನು ನಿಮಗೆ ಸಾಕಷ್ಟು ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ 7ನೇ ಭಾವಕ್ಕೆ ಒಂಚೂರು ಏನು ಸಮಸ್ಯೆ ಅಂದರೆ ಏನು, ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಸಮ್ಟೈಮ್ಸ್ ಭಿನ್ನಾಭಿಪ್ರಾಯ ಬರುತ್ತೆ, ಸಮ್ಟೈಮ್ಸ್ ಹಾಗೆ ಅದು ಸರಿದೂಗಿಸ್ಕೊಂಡು ಹೋಗುವಂಥ ಸಮಯ ಕೂಡ ಅದಾಗಿರುತ್ತೆ. ಸೊ ಏನೇ ಬಂದರೂ ಕೂಡ ಸ್ವಲ್ಪ ನೀವು ತಾಳ್ಮೆಯಿಂದ, ಮೊದಲೇ ನೀವು ಕಟಕ ರಾಶಿಯವರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ, ಸ್ವಲ್ಪ ಇನ್ನೊಂದಷ್ಟು ತಾಳ್ಮೆ ವಹಿಸ್ಕೊಂಡು ಮಾತಾಡೋದ್ರಿಂದ ಅಥವಾ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದು ಎಲ್ಲನೂ ಕೂಡ ನೀವು ಹೋಗ್ಲಾಡಿಸ್ಕೋಬಹುದು. ಯಾಕಂದರೆ ಸಾಕಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ನೋಡಿ, ಶುಕ್ರನ ಒಂದು ಬಲ ಇರೋದ್ರಿಂದ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅದೇ ಜಾಗದಲ್ಲಿ ಕುಜಗ್ರಹನೂ ಇರೋದ್ರಿಂದ ಸೂರ್ಯನೂ ಇರೋದ್ರಿಂದ ಅದೇ ಸ್ವಲ್ಪ ನಿಮಗೆ ಏನು ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ರ್ಯಾಶಾಗಿ ಮಾತಾಡೋವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೋಪ ಜಾಸ್ತಿ ಬರೋದ್ರಿಂದ ಸ್ವಲ್ಪ ರ್ಯಾಶಾಗಿ ಮಾತಾಡೋ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏನಾದರೂ ರಕ್ತದಲ್ಲಿ ಏರಿಳಿತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಸತಿ ನೀವು ಅದ್ರ ಕಡೆ ಗಮನ ಕೊಟ್ಟರೆ ಮುಂದಕ್ಕೇನೋ ಒಂದು ನೆಗೆಟಿವಿಟಿ ಆಗೋದ್ರಿಂದ ನೀವು ತಪ್ಪಿಸ್ಕೊಬಹುದು. ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳಿದೆ, ಸ್ವಲ್ಪ ಎಜುಕೇಷನಲ್ಲಿ ಹಿನ್ನಡೆ ಇರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಓದಿ ಖಂಡಿತವಾಗ್ಲೂ ನೀವು ಒಳ್ಳೆ ಮಾರ್ಕ್ಸ್ನ ತೊಗೊಬೋದು. ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಸ್ವಲ್ಪ ನೀವು ಹಯಗ್ರೀವ ಸ್ವಾಮಿನ ಆರಾಧನೆ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಆರಾಧನೆ ಮಾಡುವಂಥದ್ದು, ಮತ್ತು ಕುಜಗ್ರಹದ ಆರಾಧನೆ ಮಾಡುವಂಥದ್ದು, ಶನೀಶ್ವರನಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಏನಿದೆಲ್ಲ ಕೆಲವೊಂದು ನೆಗೆಟಿವಿಟಿ ಅಂತ ನಾನು ಹೇಳ್ತಾ ಇದ್ದೆ, ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಸಿಂಹರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಗಂಟಲಿಗೆ ಬಾಯಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೇ ಬಂದರೂ ಆಗಲೇ ತೋರಿಸ್ಕೊಂಡು ನೆಗೆಟಿವಿಟಿಯಿಂದ ಈಚೆ ಬನ್ನಿ. ಆದರೆ ತುಂಬ ಖುಷಿ ಪಡೋ ವಿಷಯ ಏನು ಅಂತಂದರೆ, ಗುರುವಿನ ಒಂದು ಸ್ಥಾನಮಾನ 11ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಏನು ಗುರುಬಲ ಬಂದಿರೋಂಥ ಒಂದು ಸಮಯ ಆಗಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಡ್ತಾಯಿದ್ದೀರಾ ಅವ್ರಿಗೆ ತುಂಬ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ನಿಮಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದೆ ಇರುವಂಥ ಒಂದು ಸಮಯ ಇದಾಗಿರುತ್ತೆ. ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಲಾಭಸ್ಥಾನದಲ್ಲಿ ನಿಮಗೆ ಗುರು ಬಂದು ಕೂತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ನೀವು ಕಷ್ಟಪಟ್ಟು ದುಡಿದಿದ್ದಕ್ಕೆ ಕರೆಕ್ಟಾಗಿ ಸಾರ್ಥಕ ಆಯಿತು ಅನ್ನೋಂಥ ಒಂದು ಪ್ರತಿಫಲಗಳನ್ನ ಖಂಡಿತವಾಗ್ಲೂ ನಿಮಗೆ ಗುರುಗ್ರಹ ಕೊಡ್ತಾನೆ. ಅದೇ ರೀತಿಯಲ್ಲಿ 6ನೇ ಮನೆಯಲ್ಲಿ ನಿಮಗೆ ಸಾಕಷ್ಟು ಗ್ರಹಗಳು ಅಂದರೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸೂರ್ಯ ಆಗಿರ್ಬೋದು, ಬುಧ ಆಗಿರ್ಬೋದು, ಹಾಗೆ ಶುಕ್ರ ಗ್ರಹ ಆಗಿರ್ಬೋದು, ಕುಜಗ್ರಹ ಆಗಿರ್ಬೋದು, ಇಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಆದರೆ ಖಂಡಿತವಾಗ್ಲೂ ನಿಮಗೆ ಪ್ರಮೋಷನ್ ಸಿಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು. ಸ್ವಲ್ಪ ನಿಮಗೆ ಸಹೋದ್ಯೋಗಿಗಳ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಏನೇ ಆ ಥರ ನಿಮಗೆ ಪ್ರೆಷರ್ ಜಾಸ್ತಿ ಆದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಏಳಿಗೆ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ, ಎಸ್ಪೆಷಲಿ ಏನಾದರೂ ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ಅದರಲ್ಲಿ ಜಯ ಸಿಗುತ್ತೆ. ನಿಮಗೆ ಬ್ಯಾಂಕಲ್ಲಿ ಲೋನ್ ಏನಾದರೂ ಅಪ್ಲೈ ಮಾಡಿದ್ರೆ ಲೋನ್ ಆಗುವಂಥದ್ದು, ಸಾಲ ತೀರ್ಸೋಕ್ಕೂ ಅವಕಾಶಗಳಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಏನು ಸಮಸ್ಯೆ ಬರ್ಬೋದು ಅಂತಂದರೆ, ಕೆಲವೊಂದು ಹೀಟಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರೋದು, ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು ಅಥವಾ ಕೆಲವೊಂದು ನೆಗೆಟಿವಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಬುಧ ಏನು ನಿಮಗೆ ನರದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆಗಳು ಬಂದರೂ ಸ್ವಲ್ಪ ಬೇಗ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ನ ತೊಗೊಳ್ಳಿ. ಅಥವಾ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ಸ್ವಲ್ಪ ನಿಮಗೆ ಏನು ಈ ಹೀಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ನಲ್ಲ, ಮನೆಯಲ್ಲೇ ಕೆಲವು ರೆಮಿಡೀಸ್ನ ಮಾಡ್ಕೋಬೋದು. ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋದಾಗಿರ್ಬೋದು, ಮಜ್ಜಿಗೆನ ಜಾಸ್ತಿ ಕುಡಿಯುವಂಥದ್ದಾಗಿರ್ಬೋದು, ಸ್ವಲ್ಪ ತಂಪಾದ ಆಹಾರಗಳನ್ನ ತೊಗೊಳೋದ್ರಿಂದನೂ ಕೂಡ ಈ ಥರದೊಂದು ಸಮಸ್ಯೆಯಿಂದ ನೀವು ಈಚೆ ಬರ್ಬೋದು. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಯಗಳಾಗ್ತಾ ಇದ್ರೂ ಕೂಡ ಅದೇ ರೀತಿ ಗುರುವಿನ ಒಂದು ದೃಷ್ಟಿ ಅದೇ ಭಾವದ ಮೇಲೆ ಬಿದ್ದಿರೋದ್ರಿಂದ ಏನೇ ವೈಮನಸ್ಯಗಳಾದರೂ ಕೂಡ ಅದು ಅದೇ ರೀತಿಯಲ್ಲಿ ಶಾಂತ ರೀತಿ ಆಗಿಬಿಡುತ್ತೆ. ಯಾಕಂದರೆ ಇಬ್ಬರಲ್ಲೊಬ್ಬರು ತಾಳ್ಮೆ ವಹಿಸ್ಕೊಂಡು ಹೋಗೋದ್ರಿಂದ, ತಾಳ್ಮೆ ವಹಿಸ್ಕೊಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಿಗೆ ಬಂದುಬಿಡುತ್ತೆ ಇಬ್ಬರಲ್ಲೊಬ್ಬರಿಗೆ. ಸೊ ಇದರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಆಗಿಂದಾಗೆ ಸರಿ ಹೋಗ್ತಾ ಇರುತ್ತೆ. ಇನ್ನು ಶನಿಯ ಒಂದು ಅನುಗ್ರಹ ಅಂತ ನೋಡೋಕ್ಕೆ ಬಂದಾಗ, ಶನಿ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಏನು ಬೇಗ ವಾಸಿ ಆಗದೇ ಇರೋಂಥ ಕೆಲವು ಸಮಸ್ಯೆ ಕಾಯಿಲೆಗಳು ಬರುವಂಥದ್ದು, ಅಥವಾ ಬೇಗ ವಾಸಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಥವಾ ದೀರ್ಘಕಾಲದಲ್ಲಿ ಮಾತ್ರೆ ತೊಗೊಳ್ಳೋಂಥ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬೇಗನೆ ಅದನ್ನು ತೋರಿಸ್ಕೊಂಡು ಅದಕ್ಕೆ ಪ್ರಿಕಾಷನ್ನ ತೊಗೊಳ್ಳಿ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳುವಂಥದ್ದು, ಹಾಗೆ ಸಾಧ್ಯ ಆದಷ್ಟು ಬಡವರಿಗೆ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಏನು ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಾ ಇದೆ ನಿಮಗೆ, ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು.
ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹವು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅಂದರೆ ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನು ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟಕರವಾದ ಸಮಯ ಅಂತಲೇ ಹೇಳ್ಬೋದು. ಏನೇ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ನಿಮಗೆ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಸೂರ್ಯ, ಕುಜ ಆಗಿರ್ಬೋದು, ಶುಕ್ರ ಗ್ರಹ ಆಗಿರ್ಬೋದು, ಎಲ್ಲ ಗ್ರಹಗಳು ನಿಮ್ಮ 5ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುತ್ತೆ, ಅಥವಾ ಮಕ್ಕಳ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಏನಾದರೂ ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿ ಮಕ್ಕಳಿಂದ ಏಳಿಗೆಗಳು ಕೂಡ ಆಗ್ತಿರುತ್ತೆ, ಅವರಿಂದ ಖುಷಿನೂ ಕೂಡ ಪಡ್ತಾ ಇರ್ತೀರ. ಯಾಕಂದರೆ ಸಾಕಷ್ಟು ಗ್ರಹಗಳು ಒಂದೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಎಲ್ಲ ರೀತಿಯಾದ ಒಂದು ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ. ಆದರೆ 5ನೇ ಭಾವದಲ್ಲಿ ಲಗ್ನಾಧಿಪತಿನೇ ಸಂಚಾರ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಥಾಟ್ಸ್ ಬರುವಂಥದ್ದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ಸಮಯ ಆಗಿರುತ್ತೆ. ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ನಿಮಗಿರುತ್ತೆ. ಅದೇ ರೀತಿಯಲ್ಲಿ ರಾಹುವಿನ ಸಂಚಾರ ನಿಮ್ಮ ಒಂದು 6ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಆದರೆ ನಿಮಗೆ ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ ಆಗುವಂಥದ್ದು, ಸಾಲ ತೀರ್ಸೋಕ್ಕೆ ಅವಕಾಶಗಳು ಕೂಡ ಬರುತ್ತೆ. ಎಷ್ಟೇ ಶತ್ರುಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಅವ್ರ ಮುಂದೆ ಜಯ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು 7ನೇ ಮನೆಯ ಶನಿಯ ಒಂದು ಸಂಚಾರದಿಂದ, ಒಂದು ಶನಿ ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ, ಆಲಸ್ಯ ಜಾಸ್ತಿ ಆಗುತ್ತೆ. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯ ಬರುತ್ತೆ. ಆದರೂ ಕೂಡ ಏನೇ ಸಮಸ್ಯೆ ಬಂದರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗೆ ಗುರುವಿನ ಆಶೀರ್ವಾದ ತುಂಬ ಚೆನ್ನಾಗಿದೆ ನಿಮಗೆ. ಯಾಕಂದರೆ ನಿಮ್ಮ 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಆಗುವಂಥದ್ದು, ಕೆಲಸಗಳು ಜಾಸ್ತಿ ಬರುವಂಥದ್ದು, ಅದೆಲ್ಲನೂ ಕೂಡ ನೀವು ಸದವಕಾಶ ತಗೊಂಡು ಆ ಅವಕಾಶಗಳನ್ನ ನೀವು ಉಪಯೋಗ ಮಾಡ್ಕೊಬೇಕು. ಯಾಕಂದರೆ ಸ್ವಲ್ಪ ಲೇಜಿನೆಸ್ ಇರೋದ್ರಿಂದ ಕೆಲಸಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರ. ಯಾವುದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಯಶಸ್ಸು ನಿಮಗೆ ಸಿಗುತ್ತೆ. ಇನ್ನು ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಬೇಗ ಮಲಗಲ್ಲ ಅಥವಾ ಮಲಗಿದ್ರೂ ಕೂಡ ನಿದ್ದೆ ಬರಲ್ಲ, ಈ ರೀತಿ ಕೆಲವು ಸಮಸ್ಯೆಗಳು ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವು ಪರಿಹಾರಗಳೇನು ಮಾಡ್ಕೊಬೇಕು ಅಂತಂದರೆ, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ, ಅಟ್ಲೀಸ್ಟ್ ಮಂಗಳವಾರ ವಾರದಲ್ಲಿ ಒಂದು ದಿವಸನಾದರೂ ಮಂಗಳವಾರದ ದಿವಸ ನೀವು ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು, ಮತ್ತು ಬುಧಗ್ರಹದ ಆರಾಧನೆ ಮಾಡೋದು, ಅಂದರೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದಾಗಿರ್ಬೋದು, ಅಥವಾ ಬುಧವಾರದ ದಿವಸ ಸ್ವಲ್ಪ ಸ್ಪ್ರೌಟ್ಸ್ ಮಾಡಿಸ್ಕೊಂಡು ತಿನ್ನೋದಂದರೆ ಹೆಸರು ಕಾಳಲ್ಲಿ ಮೊಳಕೆ ಬರೆಸಿ ಅದನ್ನು ಸೇವನೆ ಮಾಡಿಕೊಳ್ಳುವಂಥದ್ದು, ಮತ್ತು ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡೋದು, ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಮಾಡೋದ್ರಿಂದನೂ ಕೂಡ ಈ ವಾರದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗಬಹುದು. ಇನ್ನು ತುಲಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಮತ್ತು ಸೂರ್ಯ ಆಗಿರ್ಬೋದು, ಕುಜಗ್ರಹ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು ಅದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಭೂಮಿಯಿಂದ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಮನೆ ತೊಗೊಳ್ಳೋದಾಗಿರ್ಬೋದು, ಕಾರ್ ತೊಗೊಳ್ಳೋದಾಗಿರ್ಬೋದು, ಯಾವುದಾದ್ರೂ ಸೈಟ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಅದರಿಂದ ಲಾಭ ಬರುವಂಥದ್ದಾಗಿರ್ಬೋದು, ಈ ಎಲ್ಲ ಬೆನಿಫಿಟ್ಸ್ ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ಹಾಗೆ ತಾಯಿಯಿಂದ ಕೂಡ ಕೆಲವು ಅನುಕೂಲಗಳಾಗೋದು, ತಾಯಿ ಮೇಲೆ ಪ್ರೀತಿ ಜಾಸ್ತಿ ಆಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಮಕ್ಕಳಲ್ಲಿ ಸ್ವಲ್ಪ ಏಳಿಗೆನೂ ಇರುತ್ತೆ. ಅದೇ ರೀತಿಯಲ್ಲಿ ಮಕ್ಕಳು ತುಂಬ ಬುದ್ಧಿವಂತಿಕೆನೂ ಕೂಡ ತೋರಿಸ್ತಿರ್ತಾರೆ. ಆದರೆ ಅವ್ರು ಆಡೋ ಕೆಲವೊಂದು ಮಾತುಗಳಿಂದ ನಿಮಗೆ ಮನಸ್ಸಿಗೆ ನೋವಾಗುವಂಥದ್ದು, ಅಥವಾ ಅವರಿಂದ ಏನೋ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಕೋರ್ಟ್ ಕೇಸ್ಗಳಲ್ಲಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಜಯ ಸಿಗುವಂಥದ್ದು, ನಿಮಗೆ ಏನು ಬ್ಯಾಂಕಲ್ಲಿ ಲೋನ್ಗಳಾಗುವಂಥದ್ದು, ಸಾಲ ತೀರ್ಸೋಕ್ಕೂ ಕೂಡ ದಾರಿಗಳಾಗುತ್ತೆ. ಆದರೆ ಏನಾದರೂ ಅನಾರೋಗ್ಯ ಪರಿಸ್ಥಿತಿ ಬಂತು ಅಂದರೆ ಸ್ವಲ್ಪ ನಿಧಾನವಾಗಿ ವಾಸಿ ಆಗುತ್ತೆ. ಸ್ವಲ್ಪ ಬೇಗ ವಾಸಿ ಆಗದೇ ಇರೋಂಥ ಕೆಲವು ಸಮಸ್ಯೆಗಳು ಬರೋಂಥ ಚಾನ್ಸಸ್ ಇರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ನೋಡೋಕೆ ಹೋದರೆ ನಿಮಗೆ ಇವಾಗ 9ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಬಂದಿರುತ್ತೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಶುಭವಾದ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಗುರುವಿನ ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ಏನೇ ಒಂದು ನೀವು ಹುಡುಕಾಟ ಮಾಡಿದ್ರೂ ಕೂಡ ಸ್ವಲ್ಪ ಬೇಗ ನಿಮಗೆ ಮದುವೆ ಸೆಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಹಾಗೆ ನೀವು ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ, ಅಂದರೆ ಯಾವುದನ್ನ ದೇವಸ್ಥಾನಗಳಿಗೆ ಓಡಾಡೋದು ಅಥವಾ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರೋ ಕೆಲಸಗಳು ಮಾಡೋದು, ರಿಸರ್ಚ್ ಮಾಡೋದು, ಎಲ್ಲದಕ್ಕೂ ಕೂಡ ಕೇತು ಗ್ರಹನೂ ಕೂಡ ನಿಮಗೆ ಬೂಸ್ಟ್ ಮಾಡ್ತಾನೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂದರೆ, ಏನು ನೆಗೆಟಿವಿಟಿನೇ ಇಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ, ಆದರೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಮತ್ತು ಮಕ್ಕಳಿಂದ ಒಂಚೂರು ಸಮಸ್ಯೆ ಬರುತ್ತೆ. ಇದಕ್ಕೋಸ್ಕರ ನೀವು ಕೆಲವು ಪರಿಹಾರಗಳನ್ನ ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು ಪ್ರತಿದಿನ ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು, ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ
ಕೂಡ ಏನು ಕೆಲವೊಂದು ಸಣ್ಣ ಪುಟ್ಟ ನೆಗೆಟಿವಿಟಿ ಇದೆ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹವು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಒಂದು ಉತ್ತಮವಾದ ಸಮಯನ ಆಲ್ರೆಡಿ ನೀವು ಸೆಕೆಂಡ್ ಹೌಸಲ್ಲಿ ಎಲ್ಲ ಗ್ರಹಗಳು ಇದ್ದಾಗೆ ನೀವು ಅನುಭವಿಸಿರ್ತೀರಾ. ಹಾಗೆ 3ನೇ ಮನೆಗೆ ಹೋದಾಗ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಅದ್ಭುತವಾದ ಒಂದು ಯಶಸ್ಸು ಸಿಗುವಂಥದ್ದು. ಯಾಕಂದರೆ ಉಚ್ಚ ಸ್ಥಾನದಲ್ಲಿ ಕುಜ ಕೂತ್ಕೊಂಡಿರೋದ್ರಿಂದ ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ನಿಮಗೂ ಕೂಡ ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಇರುತ್ತೆ, ಕೆಲಸದಲ್ಲಿ ಯಶಸ್ಸು ಕೂಡ ನಿಮಗೆ ಆಗ್ತಾ ಇರುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಯಶಸ್ಸಾಗುತ್ತೆ. ಮತ್ತು ನಿಮ್ಮ ಏನಾದರೂ ಸಹೋದರರಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು ಅಥವಾ ಸ್ನೇಹಿತರಿಂದನೂ ಕೂಡ ನಿಮಗೆ ಹೆಲ್ಪ್ ಆಗುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಯಾವುದಾದ್ರೂ ಒಂದು ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು, ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಹೋಗೋದು ಅಥವಾ ನೀವು ಅಂದ್ಕೊಂಡಿರ್ತೀರ ಕೆಲವೊಂದು ಪ್ಲೇಸಸ್ಗೆ ಹೋಗಬೇಕು ಅನ್ನೋ ಆಸೆಗಳಿರುತ್ತೆ, ಆ ಆಸೆಗಳನ್ನ ಪೂರೈಸ್ಕೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ನೀವೇನಾದರೂ ಜಾಗಗಳನ್ನ ತೊಗೊತಿದ್ದೀರಾ ಅಂದರೆ ಪೇಪರಲ್ಲಿ ಸ್ವಲ್ಪ ಸಮಸ್ಯೆಗಳು, ಲಿಟಿಗೇಷನ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪತ್ರಗಳನ್ನ ಸರಿಯಾಗಿ ನೋಡಿಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು. ಇನ್ನು 5ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಅವರೇನೋ ಗ್ರೋತಲ್ಲಿ ಸ್ವಲ್ಪ ಸ್ಲೋ ಆಗೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಒಂಚೂರು ಏನು ಗಮನ ಕೊಟ್ಟು ನೋಡ್ಕೊಳ್ಳಿ. ಅಂದರೆ ಎಜುಕೇಷನಲ್ಲಿ ಏನೋ ಸ್ವಲ್ಪ ಹಿಂದುಳಿದಿದ್ದಾರೆ ಅಂದರೆ ಸ್ವಲ್ಪ ಅವರಿಗೆ ಸಾಕಷ್ಟು ಸಮಯ ಕೊಡೋದು, ಜೊತೆಲಿ ಕುತ್ಕೊಂಡು ಓದಿಸೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಏನು ಮುಂದಕ್ಕೆ ಏನಾದರೂ ಸಮಸ್ಯೆಗಳಾಗೋದ್ರಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ಗುರುನೂ ಕೂಡ ನಿಮಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದರೆ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅನಿರೀಕ್ಷಿತವಾಗಿ ಹಣ ಕೂಡ ಬರ್ಬೋದು ಅಥವಾ ಹಣ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಶುಗರ್ ಅಂತ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ, ಅಥವಾ ಮೊದಲೇ ಇತ್ತು ಅಂದರೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸರಿಯಾದ ಆಹಾರ ಕ್ರಮನ ಮಾಡ್ಕೊಂಡು ಹೋಗೋದ್ರಿಂದ ಮುಂದಕ್ಕೆ ಏನಾದರೂ ಒಂದು ತೊಂದರೆ ಆಗೋದ್ರಿಂದ ನೀವು ತಪ್ಪಿಸ್ಕೊಬಹುದು. ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ, ಸ್ವಲ್ಪ ಎಜುಕೇಷನಲ್ಲಿ ಹಿನ್ನಡೆ ಇರ್ತೀರ, ಸ್ವಲ್ಪ ಜಾಸ್ತಿ ಅದೇ ಓದಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದಾಗಿರ್ಬೋದು. ಗುರುಗಳ ಆರಾಧನೆ ಅಂದರೆ ನೀವು ಪ್ರತಿ ಗುರುವಾರ ದಿವಸ ಹಳದಿ ಬಣ್ಣದ ಸಿಹಿ ಪದಾರ್ಥನ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ನಿಮಗೆ ಶುಭವಾಗುತ್ತೆ. ಹಾಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ನೆಗೆಟಿವಿಟಿ ಬರ್ತಾ ಇರುತ್ತೆ. ಆ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ನೇರವಾದ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ, ಹಾಗೆ ಶನಿಗ್ರಹದ ಒಂದು ದೃಷ್ಟಿನೂ ಕೂಡ ನಿಮ್ಮ ರಾಶಿ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸನೂ ಚೆನ್ನಾಗಿರುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವನೂ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ನಿಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಇರುತ್ತೆ. ಪಾಸಿಟಿವ್ನ ಜಾಸ್ತಿ ತೊಗೊಳ್ಳಿ, ನೆಗೆಟಿವ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗ್ಲೂ ಯಾವುದೇ ಭಿನ್ನಾಭಿಪ್ರಾಯಗಳು ಬರ್ದಿರ ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾಕೆಂದರೆ ತುಂಬ ಅತ್ಯುತ್ತಮವಾದ ಒಂದು ಸಮಯ ಇದಾಗಿದೆ. ಯಾಕೆಂದರೆ ನಿಮಗೆ 2ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ, ಕುಜ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇಷ್ಟು ಗ್ರಹಗಳು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಸ್ವಲ್ಪ ನೀವೇನಾದರೂ ಮಾತಾಡಿದ್ರೆ ಅದರಿಂದ ಸ್ವಲ್ಪ ಫ್ಯಾಮಿಲಿನಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು, ನಿಮ್ಮ ಮೇಲೆ ಅದನ್ನು ಆಪಾದನೆ ಮಾಡುವಂಥ ಸಾಧ್ಯತೆಯೂ ಇರುತ್ತೆ. ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿದ್ದು ಮಾತಾಡಿ. ಆದರೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಮುಂದಿರ್ತೀರ. ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರೋದು, ಅದರಿಂದ ಒಳ್ಳೆ ಹಣಕಾಸುಗಳು ಕೂಡ ಅಭಿವೃದ್ಧಿ ಆಗ್ತಾ ಇರುತ್ತೆ. 3ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ತುಂಬ ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ 4ನೇ ಮನೆಯಲ್ಲಿ ಏನು ಶನಿಯ ಒಂದು ಸಂಚಾರ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಅಂದರೆ ಬೇಗ ಕಾಯಿಲೆನೇ ವಾಸಿ ಆಗದೆ ಇರುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಿ. ಹಾಗೆ ಸ್ವಲ್ಪ ನೀವು ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನೀವು ಮಾಡ್ತಾ ಇರ್ತೀರ. ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಥವಾ ಯಾರಾದರೂ ನಿಮಗೆ ಗುರುಗಳಿದ್ದರೆ ಅವ್ರಿಗೆ ಸ್ವಲ್ಪ ನೀವು ತೊಗೊಂಡೋಗಿ ಹಣ್ಣು ತೊಗೊಂಡೋಗಿ ಕೊಡೋದು, ಬಟ್ಟೆ ತೊಗೊಂಡೋಗಿ ಕೊಡೋದು, ಅವ್ರಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸೇವೆ ಮಾಡಿದ್ರೂ ಕೂಡ ಗುರುಗಳ ಒಂದು ಅನುಗ್ರಹ ನಿಮಗೆ ಚೆನ್ನಾಗಾಗತ್ತೆ. ಹಾಗೆ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕಿ, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮನ ಶನಿವಾರ ದಿವಸ ಸಾಯಂಕಾಲದ ನಂತರ ಮಾಡೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆನೂ ಮಾಡ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಸಣ್ಣ ಪುಟ್ಟ
ನೆಗೆಟಿವಿಟಿ ಏನು ಬರುತ್ತೆ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಎಲ್ಲ ಗ್ರಹಗಳು ಕೂಡ ನಿಮ್ಮ ಒಂದು ರಾಶಿನಲ್ಲೇ ಪ್ರವೇಶ ಮಾಡ್ತಿರೋದ್ರಿಂದ, ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕಂದರೆ ಸೂರ್ಯ ಆಗಿರ್ಬೋದು, ಕುಜ ಗ್ರಹ ಆಗಿರ್ಬೋದು, ಹಾಗೆ ಬುಧ ಮತ್ತು ಶುಕ್ರ ಇಷ್ಟೂ ಗ್ರಹಗಳು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥದ್ದು ಅಥವಾ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಮೈಕೈ ನೋವು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆವಾಗವಾಗ ಸ್ವಲ್ಪ ನೀವು ರೆಸ್ಟ್ ಕೂಡ ಮಾಡ್ತಾ ಇರಬೇಕು. ಆದರೆ ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಇರುತ್ತೆ. ಯಾಕಂದರೆ ಕುಜ ಕೂಡ ತುಂಬ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ತುಂಬ ಸೆಲ್ಫ್ ಕಾನ್ಫಿಡೆಂಟ್ ಇರುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ಮುನ್ನುಗ್ಗೋಗುವಂಥ ಒಂದು ಚೈತನ್ಯ ಕೂಡ ನಿಮಗಿರುತ್ತೆ. ಆದರೆ ಆರೋಗ್ಯ ಸ್ವಲ್ಪ ನಿಮಗೆ ಏನು ಒತ್ತಡ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಕೆಲಸ ಮಾಡೋಕ್ಕೆ ಸಮಸ್ಯೆಗಳು ಕೂಡ, ಅಂದರೆ ಲೇಜಿ ಕೂಡ ಆಗುತ್ತೆ ಸ್ವಲ್ಪ. ಅಂದರೆ ಲೇಜಿ ಏನಕ್ಕಾಗುತ್ತೆ ಅಂತಂದರೆ ಒತ್ತಡ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದ್ರಿಂದ ಸ್ವಲ್ಪ ಈ ಸಮಸ್ಯೆಗಳಿಂದ ನೀವು ಕಾಡಬಹುದು. ಹಾಗಾಗಿ ಸ್ವಲ್ಪ ತಂಪಾದ ಆಹಾರಗಳನ್ನ ತಗೊಳ್ಳಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ನಿಮಗೆ ಸ್ವಲ್ಪ ಬಾಡಿ ಪೇಯ್ನ್ ಏನಿದೆ ಅಥವಾ ತಲೆ ನೋವು ಬರುವಂಥದ್ದು ಇದೆಲ್ಲದರಿಂದ ಸ್ವಲ್ಪ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು 2ನೇ ಮನೇಲಿ ರಾಹು ಸಂಚಾರ ಇರೋದ್ರಿಂದ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ಆಡೋ ಮಾತಿಂದ ಸ್ವಲ್ಪ ಜನಗಳನ್ನ ಕೆಡಿಸ್ಕೊಳ್ಳೋದು, ಅದರಲ್ಲೂ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ, ಸುಮ್ಮನೆ ಏನೋ ಮಾತಾಡಿ ಇನ್ನೇನೋ ಆಗೋದು ಬೇಡ. ಇನ್ನು ಶನಿ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಸಹೋದರರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮತ್ತು ಸ್ನೇಹಿತರ ಜೊತೆಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಯಶಸ್ಸು ತಂದುಕೊಡುವಂಥ ಒಂದು ಸಮಯ ಆಗಿರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ನೋಡೋಕ್ಕೆ ಬಂದರೆ, ಗುರು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತೀರೋ, ಉದ್ಯೋಗಿಗಳಾಗಿರ್ತೀರ, ಅವರಿಗೆ ಯಶಸ್ಸು ಸಿಗುವಂಥ ಸಮಯ, ಪ್ರಮೋಷನ್ ಸಿಗುವಂಥ ಸಮಯ ಆಗಿರುತ್ತೆ. ನೀವು ಮಾಡ್ತಿರೋ ಕೆಲಸನ ಗುರುತಿಸುವಂಥ ಸಮಯ ಕೂಡ ಆಗಿರುತ್ತೆ. ಕೋರ್ಟು ಕೇಸ್ಗಳಲ್ಲಿ ಏನಾದರೂ ವಾದಗಳಿತ್ತು ಅಂದರೆ ವಾದ ನಿಮ್ಮ ಕಡೆಗೆ ಆಗುವಂಥದ್ದಾಗುತ್ತೆ. ಹಾಗೆ ನಿಮಗೆ ಬ್ಯಾಂಕಲ್ಲಿ ಲೋನ್ ಆಗುವಂಥದ್ದು, ಸಾಲ ತೀರ್ಸೋಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಶುಗರ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಕೂಡ ನಿಮಗೆ ಬರಬಹುದು. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆನೂ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಗುರುಗಳ ಆರಾಧನೆ ಮನೆಯಲ್ಲೇ ಮಾಡುವಂಥದ್ದಾಗಿರ್ಬೋದು, ಮತ್ತು ಪ್ರತಿ ಶನಿವಾರ ಸಾಯಂಕಾಲ ದಿವಸ ಏನಾದರೂ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು. ಮತ್ತು ಸಾಕಷ್ಟು ಗ್ರಹಗಳು ನಿಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ನೀವು ಆಂಜನೇಯನ ಒಂದು ಸ್ತೋತ್ರಗಳನ್ನ ಓದ್ಕೊಳ್ಳೋದ್ರಿಂದ ಎಂಥ ಸಂಕಷ್ಟ ಬಂದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಕುಂಭರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಕುಂಭರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹವು 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಮುಂದಿರ್ತೀರ ನೀವು. ಆದರೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಯಾಕಂದರೆ 2ನೇ ಮನೆಯಲ್ಲೇ ಶನಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಫ್ಯಾಮಿಲಿಗೂ ಸ್ವಲ್ಪ ನೀವು ಟೈಮ್ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮಗೆ ಲಗ್ನದಲ್ಲೇ ರಾಹು ಸಂಚಾರ ಇರೋದ್ರಿಂದ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾಯಿದ್ರು ಕೆಲವೊಂದು ಆತರದ ನಿರ್ಧಾರಗಳನ್ನ ತೊಗೊಂಡು ಎಲ್ಲ ಒಳ್ಳೆಯದು ಅಂತ ಮಾಡೋಕ್ಕೆ ಹೋಗ್ತೀರಾ, ಕೆಲವೊಂದು ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಇನ್ನು ನಿಮ್ಮ ಗುರುವಿನ ಒಂದು ಸಂಚಾರ ತುಂಬ ಚೆನ್ನಾಗಿದೆ. ಯಾಕಂದರೆ ನಿಮ್ಮ 5ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ಮತ್ತು ಗುರುವಿನ ನೇರ ದೃಷ್ಟಿನೂ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಒಂದು ಗುರುಬಲ ಬಂದಿರೋಂಥ ಸಮಯ ಆಗಿರುತ್ತೆ. ಹಣಕಾಸಿಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಕೂಡ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಂದ ಒಂದು ಖುಷಿ ಪಡುವಂಥದ್ದು, ಮಕ್ಕಳ ಏಳಿಗೆಯಲ್ಲಿ ಖುಷಿ ಪಡುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಆದರೆ ಎಲ್ಲ ಗ್ರಹಗಳು 4 ಗ್ರಹಗಳು ಕೂಡ ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ವ್ಯಯಸ್ಥಾನದಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ನಿಮಗೆ ಖರ್ಚು ಜಾಸ್ತಿ ಆಗುವಂಥದ್ದು, ಮೆಡಿಕಲ್ ಪರ್ಪಸ್ಗಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದ ಸಮಸ್ಯೆಗಳಿಗೂ ಕೂಡ ಖರ್ಚುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನೀವು ಹೊರದೇಶಕ್ಕೆ ಹೋಗುವಂಥ ಒಂದು ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಖರ್ಚು ಆಗೇ ಆಗುತ್ತೆ ಅಲ್ವಾ. ಸೊ ಖರ್ಚನ್ನ ಸ್ವಲ್ಪ ನೀವು ಕಡಿವಾಣದಲ್ಲಿ ಇಟ್ಕೊಬೇಕಾಗತ್ತೆ. ಮತ್ತು ದಂಪತಿಗಳ ಮಧ್ಯದಲ್ಲಿ ಕೆಲವು ವಿರಸನೂ ಬಂದರೂ ಕೂಡ ಅದೇ ರೀತಿಯಲ್ಲಿ ಖುಷಿ ಪಡೋ ವಿಷಯ ಏನು ಅಂತಂದರೆ ಪ್ರೀತಿನೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ 5ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ಪ್ರೀತಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಗುರುಬಲ ಬಂದಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂದರೆ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ ನೀವು. ಯಾಕಂದರೆ ಗುರು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಫಲಗಳನ್ನ ಕೊಡ್ತಾ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಗುರುವಿನ ಒಂದು ನೇರ ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ರಾಶಿಗೆ ಬೀಳ್ತಾ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಪ್ರತಿ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರಗಳನ್ನ ಓದ್ಕೊಳ್ಳುವಂಥದ್ದು
ಮತ್ತು ಕುಜಗ್ರಹದ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮಗೆ ಮತ್ತಷ್ಟು ಶುಭವಾಗುತ್ತೆ. ಇನ್ನು ಮೀನರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಮೀನರಾಶಿಯವರಿಗೆ ಗುರು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಸ್ವಲ್ಪ ಲಾಭಗಳು ಬರುವಂಥದ್ದು, ಭೂಮಿ ತೊಗೊಳಕ್ಕೆ ಅವಕಾಶಗಳು ಸಿಗುವಂಥದ್ದು, ಮತ್ತು ಪ್ಲಾನಿಂಗ್ಸ್ ಇರುತ್ತೆ ನಿಮ್ಮದು ಭೂಮಿ ತೊಗೋಬೇಕು ಅಂತನೋ ಅಥವಾ ಏನು ಕಾರ್ ತೊಗೋಬೇಕು ಅಂತನೋ ಅಥವಾ ಮನೆ ತೊಗೋಬೇಕು ಅಂತಲೂ ಕೂಡ ನಿಮ್ಗೆ ಒಳ್ಳೆ ಪ್ಲಾನಿಂಗ್ಸ್ ಇರುತ್ತೆ. ಮತ್ತು ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಇರುವಂಥ ಒಂದು ಸಮಯ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ಶನಿ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಸಿ ಫೀಲ್ ಆಗುವಂಥದ್ದು, ಬೇಗ ಕೆಲಸಗಳನ್ನ ಮಾಡೋದಿಲ್ಲ, ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ನೀವೇನಾದರೂ ಶ್ರಮಪಟ್ಟು ಕೆಲಸ ಮಾಡ್ತೀರಂದರೆ ಖಂಡಿತವಾಗ್ಲೂ ಅದ್ಭುತವಾದ ಒಂದು ಗೆಲುವನ್ನ ನೀವು ನೋಡ್ಬೋದು. ಯಾಕೆಂದರೆ ನಿಮ್ಮ 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಅಂದರೆ 4 ಗ್ರಹಗಳು ಸಂಚಾರ ಮಾಡ್ತಾ ಇರೋದ್ರಿಂದ, ಭಾಗ್ಯಸ್ಥಾನದಲ್ಲಿ 4 ಗ್ರಹಗಳಿರೋದ್ರಿಂದ ನಿಮಗೆ ಅತ್ಯುನ್ನತವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂತಹ ಕುಜಗ್ರಹ ಉಚ್ಚ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಮುಂದಿರ್ತೀರಾ. ಸೊ ಎಷ್ಟು ಕಷ್ಟಪಟ್ಟಿದ್ದೀರೋ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗ್ತಾ ಇರೋವಂಥ ಸಮಯ ಆಗಿರುತ್ತೆ. ಆದರೆ ನಿಮಗೆ 12ನೇ ಮನೇಲಿ ರಾಹು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಖರ್ಚು ಕೂಡ ಅಧಿಕವಾಗಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಎಷ್ಟು ಬೇಕೋ ಏನಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡ್ತಾ ಇರಿ. ಮತ್ತು ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಚಾನ್ಸಸ್ ಕೂಡ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೊ ಹಾಗಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಕೆಲವರಿಗೆಲ್ಲ ಆಸೆ ಇರುತ್ತೆ ಹೊರಗಡೆ ದೇಶಕ್ಕೆ ಹೋಗಬೇಕು, ದುಡಿಬೇಕು, ಅಥವಾ ಔಟ್ ಆಫ್ ಕಂಟ್ರೀಸಿಂದ ನಿಮಗೆ ಕೆಲವು ಲಾಭಗಳು ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಅಂಥ ನೆಗೆಟಿವಿಟಿ ಏನೂ ಇಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ದಾನ ಧರ್ಮ, ಶನಿವಾರದ ದಿವಸ ಸ್ವಲ್ಪ ದಾನ ಧರ್ಮ ಮಾಡ್ಕೊಳ್ಳಿ, ಗುರುಗಳ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಹನುಮಾನ್ ಚಾಲಿಸ ಓದ್ಕೊಳ್ಳಿ. ಇದೆಲ್ಲದರಿಂದಲೂ ಕೂಡ ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ಈಚೆ ಕಡೆಗೆ ನೀವು ಬರ್ತೀರಾ. ಇನ್ನು ಇಲ್ಲಿವರೆಗೂ ನೋಡಿರೋಂಥ ಫಲಗಳು ಸಾಧಾರಣ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಬೇಕಾಗಿ ಬರುತ್ತೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಅದರ ಫಲಗಳು ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗೆ ನಮ್ಮಲ್ಲಿ ನೀವೇನಾದರೂ ಜಾತಕಗಳನ್ನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಒಂದು ಫಲಾನುಫಲಗಳು. ಇನ್ನು ಮುಂದಿನ ವಾರದಲ್ಲಿ ಮತ್ತೆ ದ್ವಾದಶ ರಾಶಿಗಳ ಫಲ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.